ಪ್ರಾರ್ಥಿಸುವುದಕ್ಕಾಗಿ ದೇವರಿಂದ ವಿಶೇಷವಾಗಿ ನೇಮಿಸಲ್ಪಟ್ಟ ಪ್ರೀತಿಯ ದೇವಜನರೇ, ಮಳೆಗಾಗಿ ಮೊರೆ ಎನ್ನುವ ಈ ಪ್ರಾರ್ಥನೆಯ ಪ್ರಯತ್ನದಲ್ಲಿ 25ನೇ ದಿವಸದಂದು ಪ್ರಾರ್ಥಿಸುವುದಕ್ಕಾಗಿ, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದ ಬಾಗಲಕೋಟೆ ಜಿಲ್ಲೆಗಾಗಿ ಮತ್ತು ನಮ್ಮ ದೇಶದ ತ್ರಿಪುರ ರಾಜ್ಯಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ ಇದನ್ನು ನಮ್ಮೊಂದಿಗೆ ರಾಜವಂಶಸ್ಥರ ಯಾಜಕ ಸಭೆ ಬೆಳಗಾಂ ಈ ಸಭೆಯ ಸಭಾಪಾಲಕರಾದಂಥ ಪಾಸ್ಟರ್ ಬಸವರಾಜ್ ಎಸ್ ದವಳಿ ಅಯ್ಯನವರು ನಮ್ಮೊಂದಿಗಿದ್ದಾರೆ. ಪಾಸ್ಟರ್, ವಂದನೆಗಳು. ತಾವು ನಮ್ಮೊಂದಿಗಿರುವಂಥದ್ದು ಬಹಳ ಸಂತೋಷ. ಪಾಸ್ಟರ್ ಅವರು ಪ್ರಾರ್ಥಿಸೋದಕ್ಕೆ ಮೊದಲು ನಾವೊಂದು ದೇವರ ವಾಕ್ಯನ ಓದಿಕೊಳ್ಳೋಣ. ಜಕರ್ಯ 10ನೇ ಅಧ್ಯಾಯ 1ನೇ ವಚನ. ಜಕರ್ಯ 10:1. ಮಳೆಯಾಗುವಂತೆ ಹಿಂಗಾರಿನಲ್ಲಿ ಯೆಹೋವನನ್ನು ಬೇಡಿಕೊಳ್ಳಿರಿ. ಯೆಹೋವನೇ ಮಿಂಚುಗಳನ್ನು ಉಂಟು ಮಾಡುತ್ತಾನೆ, ಮನುಷ್ಯರಿಗೆ ಸಮೃದ್ಧಿಯಾದ ಮಳೆಯನ್ನು ದಯಪಾಲಿಸುತ್ತಾನೆ, ಎಲ್ಲರಿಗೂ ಹೊಲದ ಪೈರನ್ನು ಅನುಗ್ರಹಿಸುತ್ತಾನೆ. ಪಾಸ್ಟರ್, ತಾವು ದಯಮಾಡಿ ಕರ್ತನು ನಿಮಗೆ ತಿಳಿಸುವಂಥ ವಾಕ್ಯ ಅನುಸಾರ, ಪ್ರೇರೇಪಣೆಗೆ ಅನುಸಾರ ನೀವು ನಮ್ಮನ್ನು ದಯಮಾಡಿ ಪ್ರಾರ್ಥನೆ ನಡೆಸಬೇಕಂತ ಕೇಳಿಕೊಳ್ತೇನೆ. ವಾಕ್ಯದಿಂದ ಏನಾದರೂ ಹೇಳೋದಕ್ಕೆ ಪ್ರೇರೇಪಣೆ ಸಹ ತಿಳಿಸ್ಬೋದು ಪಾಸ್ಟರ್. ಓಕೆ ಪಾಸ್ಟರ್, ಧನ್ಯವಾದಗಳು. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರು ತನ್ನ ಮಾತನ್ನು ಕೇಳಿ ಕೈಗೊಂಡು ಭಯಭಕ್ತಿ ಉಳ್ಳವರಾಗಿ, ಶ್ರದ್ಧೆಯಿಂದ ಕೇಳಿ ಭಯಭಕ್ತಿ ಉಳ್ಳವರಾಗಿ ನಡೆಯುವುದಾದರೆ ದೇವರು ಈ ವಾಗ್ದಾನವನ್ನು ಮಾಡಿದ್ದಾರೆ ತನ್ನ ಜನರಿಗೋಸ್ಕರವಾಗಿ. 28:11ನೇ ವಚನ ಮತ್ತು 12ನೇ ವಚನದಲ್ಲಿ ನಾವು ನೋಡ್ತೇವೆ, ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತನು ನಿಮಗೆ ಸಂತಾನ, ಪಶು, ವ್ಯವಸಾಯಗಳ ಸಮೃದ್ಧಿಯನ್ನುಂಟು ಮಾಡುವನು. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲ ವ್ಯವಸಾಯವನ್ನು ಸಫಲ ಮಾಡುವನು ಎಂಬುದಾಗಿ. ಆದುದರಿಂದ ಇವತ್ತು ನಾವು ದೇವರ ಸನ್ನಿಧಿಯಲ್ಲಿ ವಾಗ್ದಾನವನ್ನು ನೆನೆಸಿಕೊಂಡು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುವಾತನಾಗಿದ್ದಾನೆ. ಮತ್ತು ಹಾಗೆ ನಾವು ಈಗಾಗಲೇ ನೋಡಿರುವ ಪ್ರಕಾರ, ಸೇವಕರು ಹೇಳಿರುವ ಪ್ರಕಾರ, ಜಕರಿಯ 10:1ನೇ ವಚನದಲ್ಲಿ ನಾವು ನೋಡ್ತೇವೆ, ಹಿಂಗಾರು ಮುಂಗಾರು ಮಳೆಗೋಸ್ಕರವಾಗಿ ಕರ್ತನಾಗಿರುವಂಥ ಯೆಹೋವನನ್ನು ಬೇಡಿಕೊಳ್ಳಿರಿ ಎಂಬುದಾಗಿ ನಾವು ನೋಡ್ತೇವೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಜಿಲ್ಲೆಯ ಆಶೀರ್ವಾದಕ್ಕಾಗಿ ಜನರು ದೇವರ ನೀತಿಯ ಮಾರ್ಗವನ್ನು ಅನುಸರಿಸಿ ದೇವರ ಕೃಪೆಗೆ ಪಾತ್ರರಾಗಲು ಮತ್ತು ಜಿಲ್ಲೆಯ ಅಗತ್ಯಗಳೇ ಮಳೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಬರ ಪರಿಸ್ಥಿತಿಯಿಂದ ತಪ್ಪಿಸಿ ದೇವರು ಸುಭಿಕ್ಷೆಯನ್ನು ಕರುಣಿಸಲೆಂದು ನಾವು ಪ್ರಾರ್ಥನೆ ಮಾಡೋಣ. ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಸರ್ವಶಕ್ತನಾಗಿರುವಂಥ ಪರಲೋಕದ ತಂದೆಯಾದ ದೇವರೇ, ಯೇಸು ಸ್ವಾಮಿ ಹೆಸರಿನಲ್ಲಿ ನಾವು ನಿಮ್ಮ ಪಾದ ಸನ್ನಿಧಿಯಲ್ಲಿ ಬರ್ತೇವೆ. ಪವಿತ್ರಾತ್ಮನ ಸಹಾಯದೊಂದಿಗೆ ನಾವು ಬರುತ್ತೇವೆ. ಸ್ವಾಮಿ ಕರ್ತನೆ, ನೀನು ವಾಗ್ದಾನ ಮಾಡಿರುವ ಪ್ರಕಾರ ನಂಬಿಗಸ್ತನು ಆಗಿರುವಂಥ ದೇವರಾಗಿದೆಯಪ್ಪ. ಕರ್ತನೆ, ನೀನು ಹೇಳಿರುವ ಪ್ರಕಾರ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ಶ್ರದ್ಧೆಯಿಂದ ನಿನ್ನ ಮಾತನ್ನು ಕೇಳಿ ಕರ್ತನೆ ಕೈಗೊಂಡು ನಡೆಯುವುದಾದರೆ ನಿನ್ನ ಜಲನಿಧಿಯನ್ನು ತೆರೆದು ಸ್ವಾಮಿ ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಬೇಕಾಗಿರುವಂಥ ಒಳ್ಳೆ ಬೆಳೆಗೆ ಬೇಕಾಗಿರುವ ಮಳೆಯನ್ನು ದಯಪಾಲಿಸುವೆನೆಂಬುದಾಗಿ ವಾಗ್ದಾನ ಮಾಡಿದ್ಯಪ್ಪ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ, ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ನಮ್ಮ ಜಿಲ್ಲೆಯ ಆಶೀರ್ವಾದಕ್ಕಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಜನರು ದೇವರ ನೀತಿಯನ್ನು ಮಾರ್ಗವನ್ನು ಅನುಸರಿಸಿ ದೇವರ ಕೃಪೆಗೆ ಪಾತ್ರರಾಗಲು ನಾವು ಬೇಡುತ್ತೇವೆ ಸ್ವಾಮಿ ಕರ್ತನೆ. ಸ್ವಾಮಿ, ನೀನು ಕನಿಕರವುಳ್ಳ ದೇವರಾಗಿದ್ದೆ, ಅದಕ್ಕಾಗಿ ಸ್ತೋತ್ರ. ಜಿಲ್ಲೆಯ ಅಗತ್ಯ ಒಂದು ಮಳೆಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಮಳೆಗೆ ನೀನು ಅಪ್ಪನೆ ಕೊಡುವಂಥ ದೇವರು, ಮೋಡಗಳಿಗೆ ಅಪ್ಪನೆ ಕೊಡುವಂಥ ದೇವರು ಸ್ವಾಮಿ.
ನೀನು ಕಾರ್ಯಗಳನ್ನು ಮಾಡಬೇಕಂತ ಬೇಡಿಕೊಳ್ಳುತ್ತೇವೆ ದೇವರೇ. ಮತ್ತು ಅದೇ ರೀತಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ ನಮ್ಮ ಜಿಲ್ಲೆಗಳಲ್ಲಿ ಮತ್ತು ರಾಜ್ಯದಲ್ಲಿ ಸ್ವಾಮಿ ದೇವರೇ ಬರ ಪರಿಸ್ಥಿತಿಯಿಂದ ತಪ್ಪಿಸಿ ಕರ್ತನೆ ದೇವರೇ ಸುಭಿಕ್ಷ ಒಂದು ಕಿರೀಟವನ್ನು ಇಡುವಂಥ ದೇವರಾಗಿದ್ದಿ ನೀವು ಕರುಣಿಸಬೇಕಂತ ನಾವು ಬೇಡಿಕೊಳ್ಳುವಂಥವರಾಗಿದ್ದೇವೆ ಸ್ವಾಮಿ. ಕರ್ತನೆ ನೀನು ಹಾಗೆ ಮಾಡುತ್ತೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ಉತ್ತರವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್ ಆಮೇನ್. ಕರ್ತನಿಗೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ಮತ್ತು ಅನೇಕ ಕೆಲವೊಂದು ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಜಿಲ್ಲೆಯ ಪ್ರತಿ ಬೆಳೆಗೆ ತಕ್ಕ ಮಳೆ ಸುರಿದು ಕೃಷಿ ಚಟುವಟಿಕೆಗಳು ತೀವ್ರಗೊಳ್ಳಲೆಂದು ನಾವು ಪ್ರಾರ್ಥನೆ ಮಾಡೋಣ. ಜಿಲ್ಲೆಯ ದೊಡ್ಡ ಮತ್ತು ಸಣ್ಣ ನೀರಾವರಿಯ ವ್ಯವಸ್ಥೆಗಳು ಉತ್ತಮ ಸ್ಥಿತಿಗೆ ಊರ್ಜಿತಗೊಳ್ಳಲೆಂದು ಜನರು ಜಾನುವಾರುಗಳ ಒಂದು ಕ್ಷೇಮಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಆತನು ಕರುಣಿಸುವಂಥ ದೇವರಾಗಿದ್ದಾನೆ. ಹಾಲೆಲೂಯ. ಕರ್ತನೆ ನಾವು ಪ್ರಾರ್ಥಿಸುತ್ತೇವೆ, ತಿರುಗಿ ಕರ್ತನೆ ನಿಮ್ಮ ಪಾದ ಸನ್ನಿಧಿಯಲ್ಲಿ ಬರ್ತೇವೆ ಸ್ವಾಮಿ. ಜಿಲ್ಲೆಯಲ್ಲಿ ಪ್ರತಿ ಬೆಳೆಗೆ ತಕ್ಕ ಮಳೆಯನ್ನು ಸುರಿದು ಸ್ವಾಮಿ ಕೃಷಿ ಚಟುವಟಿಕೆಗಳನ್ನು ತೀವ್ರಗೊಳಿಸಲೆಂದು ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ದೇವರೇ. ಜಿಲ್ಲೆಯ ದೊಡ್ಡ ಮತ್ತು ಸಣ್ಣ ನೀರಾವರಿಗಳ ವ್ಯವಸ್ಥೆ ಉತ್ತಮ ಸ್ಥಿತಿಗೆ ಊರ್ಜಿತಗೊಳ್ಳಲೆಂದು ನಾವು ಪ್ರಾರ್ಥನೆ ಮಾಡುತ್ತೇವೆ. ಯಾಕೆಂದರೆ ನೀನು ಜ್ಞಾನವನ್ನು ಕೊಡುವಂಥ ದೇವರಾಗಿದ್ದಿ ಸ್ವಾಮಿ. ಬಿತ್ತುವುದಕ್ಕಾಗಿ ಬೀಜವನ್ನು, ಉಣ್ಣುವುದಕ್ಕಾಗಿ ಆಹಾರವನ್ನು ಕೊಡುವಂಥ ದೇವರು ನೀನೊಬ್ಬನೇ ಆಗಿದ್ದೆ ಸ್ವಾಮಿ. ನಾವು ಬೇಡುತ್ತೇವೆ ಸ್ವಾಮಿ, ವ್ಯವಸಾಯವನ್ನು ಮಾಡುವುದಕ್ಕಾಗಿ ಬೇಕಾಗಿರುವಂಥ ಎಲ್ಲ ವಿಷಯದಲ್ಲಿ ಕೃಪೆಯನ್ನು ಕೊಟ್ಟು ಸ್ವಾಮಿ ಸಣ್ಣ ಮತ್ತು ದೊಡ್ಡ ನೀರಾವರಿಗಳಲ್ಲಿ ನಿಮ್ಮ ಆಶೀರ್ವಾದ ಉಂಟಾಗಬೇಕಂತ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಜನರು ಮತ್ತು ಜಾನುವಾರುಗಳಿಗೆ ಒಂದು ಕ್ಷೇಮಕ್ಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ನೀನು ವಾಗ್ದಾನ ಮಾಡಿರುವ ಪ್ರಕಾರ ನಿಮ್ಮ ಸಂತತಿ ಪಶು ವ್ಯವಸಾಯಕ್ಕೋಸ್ಕರವಾಗಿ ಆಶೀರ್ವಾದ ಮಾಡುತ್ತೇನೆಂಬುದಾಗಿ ಹೇಳಿದ್ದ ದೇವರಾಗಿದ್ದೆ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಗೆ ಮಾಡುವಂಥ ದೇವರೇ ನಿಮಗೆ ಸ್ತೋತ್ರ. ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ, ಅತಿವೃಷ್ಟಿ, ಬೆಳೆ ಹಾನಿ, ಪ್ರಾಣಹಾನಿ ಆಗದಂತೆ ನಿಮ್ಮ ಕೃಪೆಯನ್ನು ಕೊಡು ಸ್ವಾಮಿ. ಇವತ್ತು ಜಿಲ್ಲೆಗಳಲ್ಲಿ ನಾವು ನೋಡ್ತೇವೆ ಪ್ರಾಣಹಾನಿಯನ್ನು ನಾವು ನೋಡ್ತೇವೆ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಸ್ವಾಮಿ ಒಂದು ಬರಗಾಲ ಬಂದಿರುವಂಥದ್ದು ನಾವು ನೋಡ್ತೇವೆ ಸ್ವಾಮಿ. ಕರ್ತನೇ ನಿಮ್ಮ ಕೃಪೆ ಕೊಡು, ಪಾಪಗಳನ್ನು ಕ್ಷಮಿಸು. ನಮ್ಮ ಜಿಲ್ಲೆಯಲ್ಲಿ ಉಂಟಾಗುವಂಥ ಪಾಪಗಳನ್ನು, ರಾಜ್ಯದಲ್ಲಿ ಉಂಟಾಗುವಂಥ ಪಾಪಗಳನ್ನು ಕ್ಷಮಿಸು ಸ್ವಾಮಿ. ನಾವು ಮಧ್ಯಸ್ಥಿಕರಾಗಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ ದೇವರೇ. ಕರ್ತನೇ ಯಾವ ಬೆಳೆ ಹಾನಿ ಆಗದಂತೆ ನಿನ್ನ ಕೃಪೆಯನ್ನು ಕೊಡು. ಯಾಕೆಂದರೆ ನೀನೇ ಉಂಟು ಮಾಡಿರುವಂಥ ದೇವರಾಗಿದ್ದಿ. ಆದಿಯಲ್ಲಿ ಸ್ವಾಮಿ ಕರ್ತನೆ ಎಲ್ಲ ಬೀಜಗಳನ್ನು ಉಂಟು ಮಾಡಿದ್ದಿ ಸ್ವಾಮಿ. ಎಲ್ಲ ಕಾಯಿಪಲ್ಯಗಳನ್ನು, ಗಿಡಗಳನ್ನು, ಹೌದು ಸ್ವಾಮಿ, ದವಸ ಧಾನ್ಯಗಳನ್ನು ನೀನು ಒದಗಿಸಿಕೊಟ್ಟಿದ್ದಿ, ಉಂಟು ಮಾಡಿದ್ದಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಆವತ್ತಿನ ನೀನು ಉಂಟು ಮಾಡಿರುವಂಥ ಆಹಾರವನ್ನು, ಬೀಜವನ್ನು, ಕಾಯಿಪಲ್ಯಗಳನ್ನು ಇವತ್ತಿನವರೆಗೆ ನಿನ್ನ ಸಾಕ್ಷಿಯಾಗಿ ನಾವು ಸೇವಿಸ್ತಾ ಇದ್ದೇವೆ ಸ್ವಾಮಿ ದೇವ್ರೆ. ನೀವು ಸಹಾಯ ಮಾಡ್ರಿ ಕರ್ತ. ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ, ನೀನು ಮಾಡದ ಹೊರತು ಯಾರು ಏನು ಮಾಡಕ್ಕೆ ಆಗುವುದಿಲ್ಲ ದೇವರೇ. ನಿಮ್ಮ ಕೃಪೆ ನಮಗೆ ಬೇಕು, ನಿಮ್ಮ ಹಸ್ತವೇ ನಮಗೆ ಬೇಕು ಸ್ವಾಮಿ. ನಿಮಗೆ ಸ್ತೋತ್ರ 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 ಸ್ತೋತ್ರ. ಅದರಂತೆ ನಾವು ಬೇಡಿಕೊಳ್ಳುತ್ತೇವೆ ದೇವರೇ. ನಾನಾ ರೋಗ, ಸಾಂಕ್ರಾಮಿಕ ರೋಗಗಳಿಂದ ಜನರು ಪಾರಾಗಲು ಸ್ವಾಮಿ, ಬಿಡುಗಡೆ ಹೊಂದಲು, ರಕ್ಷಣೆ ಹೊಂದಲು ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ ದೇವರೇ. ಯಾಕಂದರೆ ಆರೋಗ್ಯದಾಯಕನು ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ನನ್ನ ಮಾತುಗಳನ್ನು ಕೇಳಿ ಕೈಗೊಂಡು ನಡೆಯುವಾಗ, ಭಯಭಕ್ತಿ ಉಳ್ಳವರಾಗಿರುವಾಗ, ಐಗುಪ್ತದಲ್ಲಿ ಬಂದಿರುವಂಥ ಎಲ್ಲ ರೋಗಗಳಿಂದ, ಉಪದ್ರವಗಳಿಂದ ಬಿಡಿಸಿ ನಾನು ನಿಮ್ಮನ್ನು ಗುಣಪಡಿಸುತ್ತೇನೆ. ನಾನೇ ಯೆಹೋವ ರಾಪ ಎಂಬುದಾಗಿ ಹೇಳಿದಂಥ ದೇವರಾಗಿದ್ದಿ. ಅದಕ್ಕಾಗಿ ನಾವು ಬೇಡಿಕೊಳ್ಳುತ್ತೇವೆ, ರೋಗಗಳಿಂದ ಬಿಡಿಸು, ಸಾಂಕ್ರಾಮಿಕವಾಗಿರುವಂಥ ರೋಗಗಳಿಂದ ಬಿಡಿಸು. ಕಣ್ಣಿಗೆ ಕಾಣುವಂಥ, ಕಣ್ಣಿಗೆ ಕಾಣದೇ ಇರುವಂಥ ಎಲ್ಲ ರೋಗಗಳಿಂದ ಸ್ವಾಮಿ ಜನರು ಬಿಡುಗಡೆ ಹೊಂದಲು ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಒಂದು ಆರೋಗ್ಯ ಉಂಟಾಗಬೇಕಪ್ಪ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ದೇವರೇ. ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ, ನಾನಾ ವಿಧವಾದ ಉತ್ಪಾದನೆಗಳಿಗೋಸ್ಕರ ಆಶೀರ್ವದಿಸಲ್ಪಟ್ಟು ಅಗತ್ಯ ವಸ್ತುಗಳ ಬೆಲೆ ಇಳಿಕೆಯಾಗಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಯಾವಾಗ ನಿಮ್ಮ ಆಶೀರ್ವಾದ ಬರ್ತದೋ ಅಲ್ಲಿ ಅಭಿವೃದ್ಧಿ ಇರ್ತದೆ ಸ್ವಾಮಿ.
ಅಲ್ಲಿ ಕರ್ತನೆ ಒಂದು ಇಳಿಕೆಯಾಗಿ ಜನರಿಗೆ ಎಲ್ಲ ಮನುಷ್ಯರು ಸಂತೋಷದಿಂದ ಕೊಂಡುಕೊಳ್ಳುವುದಕ್ಕಾಗುವಂತೆ, ಸೇವಿಸುವುದಕ್ಕಾಗುವಂತೆ ಸಹಾಯವಾಗುತ್ತದೆ. ಅದಕ್ಕಾಗಿ ನಾವು ನಿಮ್ಮ ಕೃಪೆಯನ್ನು ನಾವು ಬೇಡಿಕೊಳ್ಳುವಂಥವರಾಗಿದ್ದೇವೆ ಸ್ವಾಮಿ. ಯಾಕೆಂದರೆ ಸಮೃದ್ಧಿಯು ನಿನ್ನಿಂದ ಬರ್ತದೆ ಸ್ವಾಮಿ, ನಿಮ್ಮ ಸನ್ನಿಧಿಯಿಂದಲೇ ಬರ್ತದೆ. ನೀನು ಯೆಹೋವ ಈರೆ ಒದಗಿಸುವಂಥ ದೇವರಾಗಿದೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ ಸ್ತೋತ್ರ ಸ್ತೋತ್ರ. ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಕರ್ತನೆ ನಿನ್ನ ಕೃಪೆಯನ್ನು ಕೊಟ್ಟು ರಕ್ಷಣೆಯನ್ನು ಅತ್ಯಧಿಕವಾಗಿ ಆತನ ಜನರಾದ ನಮ್ಮ ಮೇಲೆ ಸುರಿಸಲೆಂದು ದಯಮಾಡಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಕರ್ತನೆ, ಯಾಕೆಂದರೆ ನೀನು ಹೇಳಿದಿ ಸ್ವಾಮಿ, ಎಲ್ಲ ಜನರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರುವುದು ನಿಮ್ಮ ಚಿತ್ತವಾಗಿದೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ದೇವರೇ. ನೀನು ವಾಗ್ದಾನ ಮಾಡಿದ್ದೀಯಲ್ಲ ಸ್ವಾಮಿ ದೇವರೇ, ಇಡೀ ಲೋಕವನ್ನೇ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾಗಿರುವಂಥ ಯೇಸು ಸ್ವಾಮಿಯನ್ನು ನೀನು ಕಳಿಸಿಕೊಟ್ಟಿದ್ದೆ ಸ್ವಾಮಿ. ಆತನ ಮೇಲೆ ನಂಬಿಕೆ ಇಡುವಂಥ ಪ್ರತಿಯೊಬ್ಬರು ನಿತ್ಯ ಜೀವನ ಹೊಂದಿಕೊಳ್ಳಬೇಕೆಂಬುದಾಗಿ, ಎಲ್ಲ ನಾಶದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವದಲ್ಲಿ ಪಾತ್ರರಾಗಬೇಕೆಂಬುದಾಗಿ ನಿಮ್ಮ ಉದ್ದೇಶ ಮಾಡಿದ್ದೆ. ಅದಕ್ಕಾಗಿ ಸ್ತೋತ್ರ ದೇವರೇ. ನೀವು ಹಾಗೆ ಮಾಡುತ್ತೀರಿ, ಅದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಈ ಒಂದು ಪ್ರಾರ್ಥನೆ ಮಾಡುವುದಕ್ಕಾಗಿ ಅವಕಾಶವನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ಗೌರವ ನಿಮಗೆ ಮಾತ್ರ ಸಲ್ಲಿಸ್ತೇವೆ ದೇವರೇ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್ ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಾವು ಬೇಡಿಕೊಳ್ಳುವುದು ಏನಂತಂದರೆ, ಮಳೆಗೋಸ್ಕರವಾಗಿ ಎಲ್ಲ ಜನರಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಯಾಕೆಂದರೆ ಪ್ರಾರ್ಥನೆಯು ಭಾಳಷ್ಟು ಅವಶ್ಯವಾಗಿದೆ. ದೇವರು ಪ್ರಾರ್ಥನೆ ಮಾಡುವಾಗ ವಿಶೇಷವಾದ ಕಾರ್ಯಗಳನ್ನು, ಆತನ ಆಶೀರ್ವಾದಗಳನ್ನು ಸುರಿಸುವಂಥವನಾಗಿದ್ದಾನೆ. ಎಲ್ಲ ಜನರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ, ಎಲ್ಲ ಜನರಿಗೋಸ್ಕರವಾಗಿ. ಆಮೇಲೆ ವಂದನೆಗಳು ಪಾಸ್ಟರ್. ತಾವು ನಮ್ಮೊಂದಿಗೆ ಇದನ್ನು ಒಳ್ಳೆ ವಿಧದಲ್ಲಿ ಪ್ರಾರ್ಥನೆ ನಡೆಸೋದಕ್ಕಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇವೆ. ದೇವರು ತಮ್ಮನ್ನು, ತಮ್ಮ ಕುಟುಂಬವನ್ನು, ತಮ್ಮ ಸೇವೆಯನ್ನು ಎಲ್ಲವನ್ನ ದೇವರು ಯಥೇಚ್ಛವಾಗಿ ಆಶೀರ್ವದಿಸಲಿ. ವಂದನೆಗಳು ಪಾಸ್ಟರ್. ನಿಮಗೂ ಕೂಡ ಧನ್ಯವಾದಗಳು ಪಾಸ್ಟರ್. ಕೂಡ ದೇವರ ಆಶೀರ್ವಾದ ಮಾಡಲಿ. ವಂದನೆಗಳು.